ಸಾಗರ ಉಪವಿಭಾಗೀಯ ಕೇಂದ್ರ ಸ್ಥಾನ ಸಾಗರವನ್ನು ನೂತನ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಆಗ್ರಹಿಸಿ ಸರ್ಕಾರದ ಗಮನ ಸೆಳೆಯಲು ಡಿಸೆಂಬರ್ 17ರಂದು ಬುಧವಾರ ಸಾಗರ ಸಂಪೂರ್ಣ ಬಂದ್ ಆಚರಿಸಲಾಗುತ್ತಿದೆ ಎಂದು ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ತೀನಾ ಶ್ರೀನಿವಾಸ್ ಹೇಳಿದರು. ಕರ್ನಾಟಕ ರಾಜ್ಯಕ್ಕೆ 19 ಜಿಲ್ಲೆಗಳನ್ನು ಒಳಗೊಂಡಂತಹ ಕರ್ನಾಟಕ ರಾಜ್ಯವಾಗಿತ್ತು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗದ ಕಾಲದಲ್ಲಿ ಸುಮಾರು 2 ಹೊಸ ಜಿಲ್ಲೆಗಳನ್ನು ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಆಗಿದೆ. ಅನಂತರ ಬಂದಂತಹ ಜಯಂತ್ ಪಟೇಲ್ರು ಕರ್ನಾಟಕ ರಾಜ್ಯದಲ್ಲಿ 6 ಹೊಸ ಜಿಲ್ಲೆಗಳನ್ನಾಗಿ ರೂಪಿಸಿಕೊಡ್ತಾರೆ. ಅದರ ನಂತರ ಬಂದಂತ ಕುಮಾರಸ್ವಾಮಿ ಅವರು 2 ಹೊಸ ಜಿಲ್ಲೆಗಳನ್ನಾಗಿ ಮಾಡ್ತಾರೆ. ಅನಂತರ ಯಡಿಯೂರಪ್ಪನವರು ಕೂಡ 2 ಹೊಸ ಜಿಲ್ಲೆಗಳನ್ನಾಗಿ ಮಾಡ್ತಾರೆ. ಒಟ್ಟು 12 ಹೊಸ ಜಿಲ್ಲೆಗಳು ನಮ್ಮ ರಾಜ್ಯ. ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 12 ವರ್ಷಗಳಿಂದ ಸಾಗರ ನೂತನ ಜಿಲ್ಲಾ ಆಗಬೇಕು ಎಂದು ಒತ್ತಾಯಿಸಿ ಹೋರಾಟ ನಡೆಸಿಕೊಂಡು ಬರಲಾಗುತ್ತಿದೆ. ಈಗಾಗಲೇ ಸಾಗರ ಜಿಲ್ಲೆ ಮಾಡಬೇಕೆಂದು ಪ್ರತಿಭಟನೆ ಮತ್ತು ಸರಣಿ ಧರಣಿ ನಡೆಸುವ ಮೂಲಕ ಮುಖ್ಯಮಂತ್ರಿಗಳಿಗೂ ಮತ್ತು ಕಂದಾಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರನ್ನು ಮನವಿ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಆದರೂ ಕಂದಾಯ ಸಚಿವರು ಸಾಗರ ಪ್ರಸ್ತಾವನೆ ಹೇಳದೆ ಕೇವಲ ಬೆಳಗಾವಿ 2 ಕೇಂದ್ರ ಸ್ಥಾನಗಳನ್ನು ಜಿಲ್ಲೆ ಮಾಡುವ ಪ್ರಸ್ತಾಪವಿದೆ ಎಂದು ಹೇಳಿದರು. ಅದಕ್ಕಾಗಿ ನಮ್ಮ ಹೋರಾಟ ತೀವ್ರಗೊಳಿಸಲು ನಡೆಸುತ್ತಿದ್ದೇವೆ ಎಂದರು. ಇದು ರಾಜ್ಯದ ಆಳ್ವಿಕೆನೂ ಅಲ್ಲ, ಬ್ರಿಟಿಷ್ ಆಳ್ವಿಕೆನೂ ಅಲ್ಲ, ಪ್ರಜಾಪ್ರಭುತ್ವ. ಜನ ಯಾವ ರೀತಿ ಮನವಿ ಕೊಡಬೇಕು, ಬರವಣಿಗೆಯಲ್ಲಿ ಕೊಡ್ತಾರೆ, ಎಸಿ ಕಚೇರಿ ಕೊಡ್ತಾರೆ, ಡಿಸಿ ಕಚೇರಿ ಕೊಡ್ತಾರೆ, ಮುಖ್ಯಮಂತ್ರಿ ಕೊಡ್ತಾರೆ, ಶಾಸಕರು ಪತ್ರ ಬರೆದು ಇದಕ್ಕೆ 3 ಕಾಸಿನ ಬೆಲೆ ಇಲ್ವಾ? ಏನ್ ಡೆಮೋಕ್ರಸಿಗೆ ಬೆಲೆ ಇಲ್ಲ? ಹೋಗಿ ರಾಜ ಮಹಾರಾಜರಿಗೆ ಶಾಲ್ ಹೊರಿಸಿ ಇವರಿಗೆಲ್ಲ ಕಾಲ್ ಬಿದ್ದು ನಾವು ಮುಖ್ಯಮಂತ್ರಿ ಹತ್ರ ಕೇಳ್ಕೋಬೇಕಾ? ಮುಖ್ಯಮಂತ್ರಿ ಭೇಟಿನ ನಾವು ಭೇಟಿ ಕೊಡಿಸ್ತೀವಿ ಅಂದ್ಮೇಲೆ ಶಾಸಕರು ಒಂದು 10 ಸರಿ ಭೇಟಿಯಾಗಿರೋದು ಪತ್ರಿಕೆಗಳಲ್ಲೆಲ್ಲ ಬಂದಿದೆ. ಹೋರಾಟ ಸಮಿತಿಯ ಸುಂದರ್ ಸಿಂಗ್ ಮಾತನಾಡಿ, 1973ರಲ್ಲಿ ಕರ್ನಾಟಕ ಜಿಲ್ಲೆಯಲ್ಲಿ ಕೇವಲ 19 ಜಿಲ್ಲೆಗಳಿದ್ದವು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 2 ಹೊಸ ಜಿಲ್ಲೆಯನ್ನಾಗಿ ಮಾಡಿದರು. ಜೆ.ಎಚ್. ಪಾಟೀಲರು ಮುಖ್ಯಮಂತ್ರಿಗಳಾಗಿದ್ದಾಗ 6 ಹೊಸ ಜಿಲ್ಲೆಯನ್ನಾಗಿ ಘೋಷಿಸಿದರು. ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 2 ಹೊಸ ಜಿಲ್ಲೆಗಳನ್ನು ಘೋಷಿಸಿದರು. ಬಿ.ಎಸ್. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ 2 ಹೊಸ ಜಿಲ್ಲೆಯನ್ನಾಗಿ ಮಾಡಿದರು ಎಂದರು. ತುಮಕೂರಿನವರು ನಮಗೆ ಹೊಸ ಜಿಲ್ಲೆಗಳನ್ನು ಮಾಡಿಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮನವಿ ಕೂಡ ಸಲ್ಲಿಸ್ತಾ ಇದ್ದಾರೆ. ಸೌದತ್ತಿ ಅವರು ಕೂಡ ನಮಗೆ ಬೆಳಗಾವಿಯಿಂದ ಹೊರತುಪಡಿಸಿ ಧಾರವಾಡಕ್ಕೆ ಸೇರಿಸಿ, ಇಲ್ಲಾರೆ ಸೌದತ್ತಿಯನ್ನ ಜಿಲ್ಲಾ ಕೇಂದ್ರ ಮಾಡಿ ಅಂತ ಹೇಳಿ ಅವರು ಕೂಡ ವಿನಂತಿ ಮಾಡ್ತಾ ಇದ್ದಾರೆ. ಕಾರವಾರ ಜಿಲ್ಲೆಯವರು ಕೂಡ ನಮಗೆ ಜಿಲ್ಲೆ ವಿಭಜನೆ ಮಾಡಿ ಹೊಸ ಜಿಲ್ಲೆಯನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಹೋರಾಟ 12 ವರ್ಷಗಳ ಹಿಂದೆ ಕೆ.ಬಿ. ಸುಬ್ಬಣ್ಣ ಅವರು, ನಾಡಿ ಸೋಜ ಅವರು, ಮಹಾಬಲೇಶ್ವರ ಭಟ್ರು, ಇನ್ನಿತರರು ಎಲ್ಲ ಬುದ್ಧಿಜೀವಿಗಳು ಅವತ್ತು ಹಾಕಿಕೊಟ್ಟಕ್ಕಂಥ ಒಂದು ಮಾರ್ಗದರ್ಶನ, ಆ ಹೋರಾಟವನ್ನ ನಮ್ಮ ಹೋರಾಟ ಸಮಿತಿ ಮುಂದುವರಿಸಿಕೊಂಡು ಬರ್ತಾ ಇದೆ. ಈಗ ಕೂಡ ನಮ್ಮ ಸಾಗರವನ್ನ ಜಿಲ್ಲಾ ಕೇಂದ್ರ ಮಾಡಿ ಅಂತೇಳಿ ನಮ್ಮ ಹೋರಾಟ ಸಮಿತಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ. ಈ ಬೆಳಗಾವಿನ ಅಧಿವೇಶನ 19ಕ್ಕೆ ತಾರೀಕು ಮುಗಿಯೋದ್ರಿಂದ. ಸುದ್ದಿಗೋಷ್ಠಿಯಲ್ಲಿ ಸಾಗರ ಜಿಲ್ಲೆಯ ಹೋರಾಟ ಸಮಿತಿಯ ಮಂಜುನಾಥಾಚಾರ್, ಮೊಹಮ್ಮದ್ ಖಾಸಿಂ, ಕೆ. ವಿಜಯರಾಮ್, ಮನೋಜ್ ಕುಗ್ಗೆ, ಸುಂದರ್ ಸಿಂಗ್, ತಾರಾಮೂರ್ತಿ, ನೂರಲ್ಲಾ ಹಕ್, ದೇವಳಲ್ಲಿ ಅಕ್ಬರ್ ಖಾನ್, ಮಂಜಪ್ಪ ಚಿಕ್ಕನಲ್ಲೂರ್, ರೇವಣಪ್ಪ, ವೆಂಕಟೇಶ್ ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.